तेलंगाना के सीएम केसीआर ने 500 करोड़ रुपए कर्नाटक के इंतखाबात में कांग्रेस को हराने के लिए खर्च कर रहे हैं। ये इल्ज़ाम है तेलंगाना के कांग्रेस सदर का, लेकिन इस खबर को तोड़ मरोड़ कर पेश किया गया। चंद मीडिया चैनलों में ज़मीर अहमद खान के ताल्लुक से यह खबर चलाई गई कि हाल ही में ज़मीर अहमद खान की जो मुलाकात केसीआर से हुई थी उसी में ये डील हुई है और ज़मीर अहमद खान को कांग्रेस हराने के लिए 500 करोड़ की सुपारी दी गई है। ऐसे खबरों की वजाहत करते हुए ज़मीर अहमद खान ने कहा कि ये सिर्फ मुझे बदनाम करने के लिए साजिश की जा रही है। मेरी मुलाकात सीएम केसीआर से ज़रूर हुई है, लेकिन ये कोई सियासी मुआहदा नहीं बल्कि मेरे ज़ाती विजिट पर इनसे मुलाकात हुई थी। ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ತೆಲಂಗಾಣ ಸಿಎಂ ಇಲ್ಲಿ ಕೋಟಿ ಕೋಟಿ ಆಫರ್ಗಳ ಹೆಸರು ಬರ್ತಾ ಇದೆ ಸರ್. ಏನ್ ಸರ್ ಯಾರು ಹೇಳಿದ್ದಾರೆ? ಯಾವ್ದು ಆಫರ್? ಮುಂದೆ ಕ್ಯಾಮ್ರಾ ಬರ್ತಾ ಇದೆ. ಏನೋ ಕೋಟಿ ಕೋಟಿ ಏನೋ ಆಫರ್ ಏನು ಆಫರ್ ಬಂದಿಲ್ಲ ಅಲ್ಲ, ಯಾವ್ದು ಬಂದಿಲ್ಲ ಅಲ್ಲ. ಆದ್ರೆ ಗಂಭೀರವಾಗಿ ಕಾಂಗ್ರೆಸ್ ಶಾಸಕರನ್ನ ಸೋಲಿಸಬೇಕು ಅಂತ ಹೇಳಿ ಒಂದು ಆಫರ್ ಕೊಟ್ಟಿದ್ದಾರೆ ಅಂತ ಸರ್. ಯಾರು ಕೊಟ್ಟಿದ್ದಾರೆ? ಜಮೀರ್ ಅಹಮದ್ ಅವರಿಗೆ ಕೆಸಿಆರ್ ಅವರು ಕೊಟ್ಟಿದ್ದಾರೆ ಅಂತ. ಇಲ್ಲ, ಯಾರು ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಕೊಟ್ಟಿದ್ದಾರೆ. ಆ ತರ ಏನಿಲ್ಲ. ನಾನು ಹೈದರಾಬಾದ್ ಹೋಗಿರೋದು ನಿಜ, ಕೆಸಿಆರ್ ನ ಭೇಟಿ ಆಗಿರೋದು ನಿಜ. ನನ್ನ ರೋಹಿತ್ ರೆಡ್ಡಿ ಅಂತ ನನ್ನ ಆತ್ಮೀಯ ಸ್ನೇಹಿತ ತಾಂಡೂರು MLA ಆಗಿದ್ದಾರೆ. ಅವರು ನಾನು ಬಹಳ ವರ್ಷದಿಂದ ಪರಿಚಯ. ಅವ್ರು ಬಂದ್ಬಿಟ್ಟು ಇಲ್ಲ ಸಿಎಂ ಒಂಚೂರು ಭೇಟಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಸಿಎಂನ ಭೇಟಿ ಮಾಡಕ್ಕೆ ಕರ್ಕೊಂಡೋಗಿದ್ರು. ಓದೇ ಭೇಟಿ ಮಾಡಿ ಬಂದೆ. ಅದು ಎಲ್ಲರಿಗೂ ಗೊತ್ತಿರೋದು ವಿಚಾರ. ಆ ಥರ ಏನು ಆಫರ್ ನನ್ಗೆ ಕೊಟ್ಟಿಲ್ಲಲ್ಲ. ಅದು ಅಲ್ಲಿರೋ ಕಾಂಗ್ರೆಸ್ ಅವರೇ ಮಾಡ್ತಾ ಇರ್ತಕ್ಕಂಥ ಆರೋಪ, ಬೇರೆ ಯಾರು ಅಲ್ಲ, ತೆಲಂಗಾಣದಲ್ಲೇ ಮಾಡ್ತಿರ್ತಾರೆ. ನನಗೆ ಗೊತ್ತಿಲ್ಲ. ನನಗೆ ಆ ಥರ ಏನು ಆಫರ್ ಕೊಟ್ಟಿಲ್ಲ. ನಾನು ಫ್ರೆಂಡ್ಶಿಪ್ ಆಗಿ ಭೇಟಿ ಮಾಡಿದೆ, ಫ್ರೆಂಡ್ಶಿಪ್ ಆಗಿ ವಾಪಸ್ ಬಂದೆ. ಅಲ್ಲಿ ಏನಾದ್ರು ಮಾತುಕತೆ ಆಯ್ತು ಸರ್? ಏನು ರಾಜಕೀಯ ಮಾತುಕತೆ ಆಗಿಲ್ಲ. ಅವ್ರಿಗೆ ನಮ್ಮ ಸಂಬಂಧನೇ ಇಲ್ಲಲ್ಲ. ಅವರೇ ಬೇರೆ ಪಕ್ಷ, ನಾವೇ ಬೇರೆ ಪಕ್ಷ. ಯಾಕೆ ತಮ್ಮ ಹೆಸರೇ ಕೇಳಿ ಬರುತ್ತೆ ಈ ವಿಚಾರದಲ್ಲಿ? ಕೇಳ್ಬೇಕು. ಯಾರು ಹೇಳಿದಾರೆ ಅವ್ರು ಕೇಳ್ಬೇಕು. ನಾನು ಕೇಳಿದ್ರೆ ಅವ್ರನ್ನ ಕೇಳ್ಬೇಕು. ನೀವು ಯಾರು ಹೇಳಿದಾರೆ ಅವ್ರನ್ನ ಕೇಳ್ಬೇಕು. ಭೇಟಿ ಹಾಕಿದ ತಕ್ಷಣ ಆಫರ್ ಕೊಟ್ಟಿದ್ದು ನಾನು ಏನು ಹೇಳಿ? ಅದಕ್ಕೆ ಭೇಟಿ ಆಗಿರೋದು ನಿಜ. ನಾನು ಅಲ್ಲಿ ಮಾಧ್ಯಮದಲ್ಲೂ ಹೇಳಿದ್ದೀನಿ. ನಾನು ಭೇಟಿ ಆಗಿದ್ದೀನಿ. ನಾನು ಲಾಸ್ಟ್ ಟೈಮ್ ಮಾಧ್ಯಮದಲ್ಲಿ ಯಾರು ಹೇಳಿದ್ದೀನಿ. ಅವರು ಭೇಟಿ ಆಗಿದೆ. ನಾನು ರೋಹಿತ್ ರೆಡ್ಡಿ ಮುಖಾಂತರ ಮುಖ್ಯಮಂತ್ರಿನ ಭೇಟಿ ಮಾಡಿದ್ದೆ ಅಂತ ಹೇಳಿದ್ದೀನಿ. ಅಂದ್ರೆ ಇದು ದೊಡ್ಡ ಆರೋಪನ ತಮ್ಮ ಮೇಲೆ ಮಾಡ್ತಾ ಇದ್ದಾರೆ. ತಾವೇನಾದ್ರು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದು ಆ ಥರದ್ದು ಏನಾದ್ರು ಮಾಡ್ತೀರಾ? ಏನಾರು ನನ್ನ ಮೇಲೆ ಅಂತ ಪರ್ಟಿಕ್ಯುಲರ್ ಹೆಸರು ಹೇಳಿಲ್ಲ ಅವರು. ಓಕೆ, ಪರ್ಟಿಕ್ಯುಲರ್ ಹೇಳಿದಾರ? ಇಲ್ಲ, ನೀವು ಭೇಟಿ ಮಾಡಿದ ಹಿನ್ನೆಲೆಯಲ್ಲಿ ಆ ಥರ ಬಂದಿದೆ. ಜಮೀರ್ ಅವ್ರನ್ನ ನಾನು ಭೇಟಿ ಬಹಳ ಜನ ಮಾಡಿದ್ದಾರೆ. ನಾನು ಒಬ್ಬನೇ ಭೇಟಿ ಮಾಡಿರೋದು. ಭಾಳ ಜನ ಭೇಟಿ ಮಾಡ್ತಾರೆ. ಯಾರು ಪ್ರಚಾರ ಆಗ್ತಾರೆ, ಯಾರು ಪ್ರಚಾರ ಆಗಲ್ಲ. ನನ್ನಂತ ಏನಾಗ್ತದೆ, ನನ್ನ ವಿಚಾರದಲ್ಲಿ ಏನಾಗ್ತದೆ, ಮಾಧ್ಯಮದವ್ರು ಪ್ರಚಾರ ಜಾಸ್ತಿ ಮಾಡ್ತಾರೆ. ಈಗ ಅವರು ನಮ್ಮ ಅಧ್ಯಕ್ಷರು, ಹೈದರಾಬಾದ್ ಅಧ್ಯಕ್ಷರು ಮಾಡಿದಾರಲ್ಲ, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು, ಅವ್ರೇನೋ ಪರ್ಟಿಕ್ಯುಲರ್ ನನ್ನ ಹೆಸರು ಹೇಳೋರ? ನನ್ನ ಹೆಸರು ಹೇಳಿದ್ರೆ ನಾನು ಉತ್ತರ ಕೊಡ್ತೇನೆ. ಕರ್ನಾಟಕದಿಂದ ಬೇರೆ ಯಾರಾದ್ರೂ ಹೋಗಿ ಭೇಟಿ ಮಾಡಿದ್ರೆ ಸರ್? ಗೊತ್ತಿಲ್ಲ, ವಿಚಾರಿಸಬೇಕು. ನನ್ಗೆ ಕೇಳಿದ್ರೆ